ಸಂಹಿತೆ ಎಂಬುದು ಈಗ ಅನಿವಾರ್ಯವಾಗಿದೆ. ಆದ್ದರಿಂದ ಈ ಶೀಶೆಯ ಮುಚ್ಚಳವನ್ನು ತೆರೆಯಲಾಗಿದೆ. ಈ ವಿಷಯ ನಮ್ಮ ಮನೆಯ ಕದ ತಟ್ಟಿದ್ದರಿಂದ ನಮಗೆ ಒಂದುಗೂಡಲು ಸಾಧ್ಯವಾಯಿತು. ನಮ್ಮ ದೇಶದಲ್ಲಿ ಯಾವಾಗ ಯಾವ ವಿಷಯವನ್ನು ಚರ್ಚೆ ಮಾಡಬೇಕೆಂದು ತೀರ್ಮಾನಿಸುವ ಕೆಲವರಿದ್ದಾರೆ. ಕೆಲವೊಮ್ಮೆ ಈ ದೇಶದ ಪ್ರತಿಯೊಬ್ಬ ಮನುಷ್ಯನನ್ನು ಕಾಡುವಂತಹ ಸಮಸ್ಯೆಗಳಿರುತ್ತವೆ. ಆ ವಿಷಯಗಳು ಚರ್ಚೆಗೆ ಬರುವುದಿಲ್ಲ, ಚರ್ಚೆಗಳು ಮುಖ್ಯವೆನಿಸುವುದೂ ಕೂಡ ಇಲ್ಲ. ಕೆಲವು ಚರ್ಚೆಗಳು ಮೆಜಾರಿಟಿ ಜನಸಾಮಾನ್ಯರ ಸಮಸ್ಯೆಗೆ ಸಂಬಂಧಿಸುವುದು ಕೂಡ ಇಲ್ಲ. 3 ತಲಾಖಿನ ಬಗ್ಗೆ ಚರ್ಚಿಸುವ ಪರಿ ನೋಡಿದರೆ ಇದು ದೇಶದ ಅತಿ ದೊಡ್ಡ ಸಮಸ್ಯೆ ಎಂದು ನಂಬಬೇಕಾಗುತ್ತದೆ. ಇಲ್ಲಿ ಬಡತನದ ಸಮಸ್ಯೆ ಇಲ್ಲ, ನಿರಕ್ಷರತೆಯ ಸಮಸ್ಯೆ ಇಲ್ಲ, ಶರಾಬಿನ ಸಮಸ್ಯೆ ಇಲ್ಲ. ಸಮಸ್ಯೆ ಇರುವುದು ಒಂದೇ, ಅದು ತಲಾಖ್ ಎಂಬಂತೆ ಚಿತ್ರಿಸಲಾಗುತ್ತಿದೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದೇ ಕಾರ್ಪೊರೇಟ್ ಮತ್ತು ಕೋಮು ಅಜೆಂಡಾಗಳೊಂದಿಗೆ. ಇದಕ್ಕೆ ಸಾಬೀತಾಗುವಷ್ಟು ಸಾಕ್ಷ್ಯಗಳನ್ನು ತನ್ನ 2.5 ವರ್ಷದ ಅವಧಿಯಲ್ಲಿ ಅದು ನೀಡಿದೆ. ನಾವು ನೋಡಬಹುದು 2 ವರ್ಷದ ಈ ಅವಧಿಯಲ್ಲಿ ನಡೆದಂತಹ ಪ್ರಕರಣಗಳು. ಒಂದು ಗೋವು, ಜಾಕೀರ್ ನಾಯಕ್, ಬಿರಿಯಾನಿ, ಮತಾಂತರ, ಸ್ಕಾಫ್, ಕೋಮು ಗಲಭೆ, ಹೀಗೆ ಸೂರ್ಯ ನಮಸ್ಕಾರ, ಹೀಗೆ ಎಲ್ಲ ಇಶ್ಯೂಗಳು ಕೂಡ ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ವಿಷಯಗಳೇ ಆಗಿರುತ್ತವೆ. ಈಗ ಇದು ತಲಾಖ್ ಮತ್ತು ಏಕನಾಗರಿಕ ಸಂಹಿತೆಯಾಗಿದೆ. ಇವರ RSS ಸಂಘಟನೆ ಆರಂಭದಿಂದಲೇ ಇದು ಮುಸ್ಲಿಮರನ್ನು ಶತ್ರುಗಳಾಗಿ ಕಂಡು ಇದರ ವಿರುದ್ಧ ಅಪಚಾರ ನಡೆಸುತ್ತಿರುವುದನ್ನು ನಾವು ಸಾಮಾನ್ಯ ಪ್ರಜ್ಞೆಯುಳ್ಳ ಯಾರಿಗೂ ಕೂಡ ತಿಳಿಯುವಂತಹ ವಿಚಾರವಾಗಿದೆ. ಏಕನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದು ಬಿಜೆಪಿಯ ಚುನಾವಣಾ ಸಂದರ್ಭದ ಚುನಾವಣಾ ಪ್ರಣಾಳಿಕೆಯಾಗಿದೆ. ಇದು ಲಿಂಗ ಅಸಮಾನತೆಯಾಗಲಿ ಇಂದಾಗಲಿ ಅಥವಾ ಮುಸ್ಲಿಂ ಮಹಿಳೆಯರ ಮೇಲೂ ನಡೆಯುವಂತಹ ಅನ್ಯಾಯವೆಂದು ನಾವು ಅನುಕಂಪದಿಂದಾಗಲಿ ಅಲ್ಲ ಎಂಬುದನ್ನು ನಾವು ಭಾವಿಸಬೇಕು. ಇದು ಮೊದಲೇ ನಿರ್ಧರಿಸಿದಂತೆ ಸಿದ್ಧಪಡಿಸಿದ ಒಂದು ಚಿತ್ರಕಥೆಯಾಗಿದೆ. ಸಂವಿಧಾನದ 4ನೇ ಭಾಗದಲ್ಲಿ ಮಾರ್ಗನಿರ್ದೇಶನ ತತ್ವಗಳಿವೆ. ಅದರಲ್ಲಿ ಮಾರ್ಗನಿರ್ದೇಶನ ತತ್ವದ 444ರಲ್ಲಿ ನಮಗೆ ಏಕನಾಗರಿಕ ಸಂಹಿತೆಯನ್ನು ಇಲ್ಲಿ ಜಾರಿಗೆ ತರಲು ಪ್ರಯತ್ನಿಸಬೇಕೆಂದು ತಿಳಿಸಲಾಗಿದೆ. ಆದರೆ ಅದೇ ಸಂವಿಧಾನದಲ್ಲಿ ನಮಗೆ ಒದಗಿಸಿರುವಂತಹ ಮೂಲಭೂತ ಹಕ್ಕುಗಳು ಇದು ಮಾರ್ಗನಿರ್ದೇಶ ತತ್ವಗಳು ಈ ಮೂಲಭೂತ ಹಕ್ಕುಗಳಿಗಿಂತ ಮೇಲಲ್ಲ ಎಂಬುದನ್ನು ಕೂಡ ಸ್ಪಷ್ಟಪಡಿಸುತ್ತದೆ. ಇಲ್ಲಿ ತಾವಿಚ್ಛಿಸುವಂತಹ ಧರ್ಮ ಸ್ವೀಕರಿಸುವುದು, ಅದನ್ನು ಅನುಸರಿಸುವ ಹಕ್ಕು, ಅದೇ ರೀತಿ ಅದನ್ನು ಪ್ರಚಾರಪಡಿಸುವ ಹಕ್ಕು, ಇದು ನಮಗೆ ಸಂವಿಧಾನ ಕಲ್ಪಿಸಿದಂತಹ ಮೂಲಭೂತ ಹಕ್ಕುಗಳಾಗಿದೆ. ಆದ್ದರಿಂದ ಈ ಏಕನಾಗರಿಕ ಸಂಹಿತೆ ಎಂಬುದು ಈ ಮೂಲಭೂತ ಹಕ್ಕುಗಳಿಗಿಂತ ಮೇಲಲ್ಲ. ಅದು ಏಕನಾಗರಿಕ ಸಂಹಿತೆಯು ಈ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸಬಾರದು ಎಂಬುದನ್ನು ನಮಗೆ ಇದು ಸ್ಪಷ್ಟವಾಗುವಂತಹ ವಿಚಾರವಾಗಿದೆ. ಸಂವಿಧಾನದ ಮಾರ್ಗನಿರ್ದೇಶನ ತತ್ವದ 445ರಲ್ಲಿ ಹೇಳಲಾಗಿದೆ, 14 ವರ್ಷಕ್ಕಿಂತ ಕಿರಿಯ ಬಾಲಕಿಯರಿಗೆ ಕಡ್ಡಾಯ ಮತ್ತು ಉಚಿತವಾಗಿ ಶಿಕ್ಷಣವನ್ನು ಒದಗಿಸಬೇಕೆಂದು. ಅದೇ ರೀತಿ 446ರಲ್ಲಿ ಹೇಳಲಾಗಿದೆ, ದಲಿತ ಹಿಂದುಳಿದ ವಿಭಾಗಗಳನ್ನು ಮುಖ್ಯ ವಾಹಿನಿಗೆ ತರಬೇಕೆಂದು. ಅದೇ ರೀತಿ ಆರ್ಟಿಕಲ್ 447ರಲ್ಲಿ ಹೇಳಲಾಗಿದೆ, ಸಂಪೂರ್ಣವಾಗಿ ಮದ್ಯ ನಿಷೇಧವನ್ನು ಮಾಡಬೇಕೆಂದು. ಏಕನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲು ಮುಂದಾಗುತ್ತಿರುವವರು ಇದನ್ನು ಯಾಕೆ ಕಾರ್ಯರೂಪಕ್ಕೆ ತರುತ್ತಿಲ್ಲ ಎಂಬುದನ್ನು ನಾವು ಅರಿಯಬೇಕು. ಈಗಲೂ ದೇಶದ ಅರ್ಧದಷ್ಟು ಮಹಿಳೆಯರು ಅನಕ್ಷರಸ್ಥರಾಗಿದ್ದಾರೆ. ದಲಿತರು, ಹಿಂದುಳಿದವರು ಮುಖ್ಯವಾಹಿನಿಗೆ ಬರಲು ಅವರನ್ನು ತಡೆಯಲಾಗುತ್ತಿದೆ. ಅವರ ಮೇಲೆ ನಿರಂತರವಾದಂತಹ ದೌರ್ಜನ್ಯವನ್ನು ಮಾಡಲಾಗುತ್ತಿದೆ, ಹಲ್ಲೆಯನ್ನು ನಡೆಸಲಾಗುತ್ತಿದೆ. ಶರಾಬಿನಿಂದ, ಅದೇ ರೀತಿ ವೇಶ್ಯಾವಾಟಿಕೆಯಿಂದ ನಮ್ಮ ದೇಶದ ಮಹಿಳೆಯರು ಅನುಭವಿಸುವಂತಹ ನಷ್ಟ ಹೇಳತೀರದಷ್ಟಾಗಿದೆ. ಆದರೂ ಕೂಡ ಸಂವಿಧಾನದ ಈ ಮಾರ್ಗನಿರ್ದೇಶನ ತತ್ವಗಳನ್ನು ಜಾರಿಗೆ ಬರಲು ನಮ್ಮ ಸರ್ಕಾರವು ಮುಂದೆ ಬರುತ್ತಿಲ್ಲ. ಕಾರಣ ಇದರಿಂದ ನಮ್ಮ ಸರ್ಕಾರಕ್ಕೆ ತಮ್ಮ ರಾಜಕಾರಣದ ಬೇಳೆ ಬೇಯಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇವನ್ನೆಲ್ಲವನ್ನು ಕೂಡ ಒಂದು ಬದಿಗೆ ಸರಿಸಲಾಗಿದೆ. ಶವ ಹೂಳಲು ಭೂಮಿ ಇಲ್ಲದ, ವಾಸಿಸಲು ಮನೆ ಇಲ್ಲದ, ದೇಶದ ಬಹುಸಂಖ್ಯಾತ ಹಿಂದುಳಿದ ವಿಭಾಗದ
ಬಗ್ಗೆ ಯಾರೂ ಕೂಡ ತಲೆಕೆಡಿಸುತ್ತಿಲ್ಲ. ಒಂದು ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಸುವುದಾದರೆ ಕೇವಲ ಊಹೆಯಿಂದ ಮಾತ್ರ ಸಾಲದು. ಬದಲಾಗಿ ಅದು ಅಧಿಕೃತವಾಗಿರಬೇಕು. ಅದೇ ರೀತಿ ಅದರ ಬಗ್ಗೆ ಆಳವಾದ ಅಧ್ಯಯನವನ್ನು ನಡೆಸಬೇಕು. 2011ರ ಜನಗಣತಿ ಪ್ರಕಾರ ಇತರ ಜಾತಿ ವರ್ಗದ ಮಹಿಳೆಯರನ್ನು ಮುಸ್ಲಿಂ ಮಹಿಳೆಯರೊಂದಿಗೆ ಹೋಲಿಸಿದರೆ ತಲಾಖಾದವರು, ಅದೇ ರೀತಿ ವಿಚ್ಛೇದನ ಪಡೆಯದೆ ಪತಿಯಿಂದ ಪ್ರತ್ಯೇಕವಾಗಿರುವವರ ಅಂಕಿಅಂಶಗಳಲ್ಲಿ ಮುಸ್ಲಿಂ ಮಹಿಳೆಯರ ಅಂಕಿಅಂಶ ಅತಿ ಕಡಿಮೆಯಾಗಿದೆ. ಮುಸ್ಲಿಂ ಮಹಿಳಾ ಸಂಶೋಧನಾ ಕೇಂದ್ರವು ಮುಸ್ಲಿಂ ಬಾಹುಳ್ಯವಿರುವಂತಹ 8 ಜಿಲ್ಲೆಗಳಿಂದ ವರದಿಯನ್ನು ತಯಾರಿಸಿದೆ. ಈ 8 ಜಿಲ್ಲೆಗಳಲ್ಲಿ 2011ರಿಂದ ಹಿಡಿದು 2015ರವರೆಗೆ ನಡೆದಂತಹ ತಲಾಖಗಳ ಅಂಕಿಅಂಶಗಳ ಪ್ರಕಾರ ಹಿಂದೂಗಳಲ್ಲಿ 16,505, ಅದೇ ರೀತಿ ಕ್ರೈಸ್ತರಲ್ಲಿ 4,827 ತಲಾಖಗಳು ನಡೆದಿದೆ. ಅದೇ ರೀತಿ ಮುಸ್ಲಿಮರಲ್ಲಿ ಕೇವಲ 1,307 ತಲಾಖ್ ಪ್ರಕರಣಗಳು ನಡೆದಿವೆ. ಇದನ್ನು ನೋಡಿದಾಗ ತಲಾಖ್ ಕುರಿತು ಈ ಭಾರತದಲ್ಲಿ ಸುಮ್ಮನೆ ಹುಯಿಲೆಬ್ಬಿಸಲಾಗುತ್ತಿದೆ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಸ್ವಯಂ ಅವರು ಮೌಢ್ಯಗಳನ್ನು ಮಾಡುತ್ತಾ ಇತರರನ್ನು ಸುಧಾರಣೆ ಆಗಬೇಕು ಎಂದು ಹೇಳಿದರೆ ಖಂಡಿತವಾಗಿಯೂ ಸುಧಾರಣೆ ಆಗುವುದಿಲ್ಲ. ನಾವು ನೋಡಬಹುದು ಮೂಢನಂಬಿಕೆ, ಅದೇ ರೀತಿ ಅಂಧಶ್ರದ್ಧೆಯ ಬಗ್ಗೆ ಹೋರಾಡಿದಂತಹ ನರೇಂದ್ರ ದಾಬೋಲ್ಕರ್ ಅವರನ್ನು ಅವರು ಹೋರಾಡಿ ಅವರು ಕೊಲ್ಲಲ್ಪಟ್ಟಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಇದರ ಬಗ್ಗೆ ಒಂದು ಕರಡನ್ನು ಸಿದ್ಧಪಡಿಸಿ ಚರ್ಚೆಗೆ ಬಿಟ್ಟಿತ್ತು. ಆಗ ಯಾರು ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಸುಧಾರಣೆ ಮಾಡಬೇಕು ಎಂದು ಹೇಳುತ್ತಿದ್ದಾರೋ ಅವರು ಈ ಕರಡನ್ನು ವಿರೋಧಿಸಿದರು. ಅದೇ ಅಲ್ಲೇ ಈ ಕರಡಿನಿಂದ ಈ ಕಾನೂನಿನಿಂದ ಹಿಂದೂ ಸಮಾಜಕ್ಕೆ ಈ ಕಾನೂನು ಅಗತ್ಯ ಇಲ್ಲ ಎಂದು ವಾದಿಸಿದರು. ಇದು ಇವರ ಸುಧಾರಣೆಯ ಮನಸ್ಥಿತಿ ಏನು ಎಂಬುದು ಇದರಿಂದ ವ್ಯಕ್ತವಾಗುತ್ತದೆ. ಫ್ಯಾಸಿಸಂನಲ್ಲಿ ಪ್ರೀತಿ ಮತ್ತು ಮೌಲ್ಯಗಳಿಗೆ ಬೆಲೆ ಇಲ್ಲ. ಇಂಡಿಯಾದ ಫ್ಯಾಸಿಸಂನ ತಳಹದಿ ಮನುಸ್ಮೃತಿಯಾಗಿದೆ. ಆದುದರಿಂದ ಮಹಿಳೆಯರನ್ನು ಮನುಷ್ಯರೆಂದು ಕಾಣಲು ಕೂಡ ಸಂಘ ಪರಿವಾರದವರಿಂದ ಸಾಧ್ಯವಾಗದು. ಮಹಿಳೆಯರನ್ನು ಒಂದು ಕಡೆ ಅಮ್ಮ ದೇವಿ ಎಂದು ಪೂಜೆ ಮಾಡುತ್ತಲೂ ಇನ್ನೊಂದು ಕಡೆ ಸತಿ ಪದ್ಧತಿ, ದೇವದಾಸಿ ಪದ್ಧತಿಯನ್ನು ಅವರಿಗೆ ಸಹ್ಯವಾಗುತ್ತಿದೆ. ಅದೇ ರೀತಿ ವಿಧವೆಯರು ಇವರಿಗೆ ಅಪಶಕುನವಾಗಿದ್ದಾಳೆ. ಇಂಡಿಯಾದಲ್ಲಿ ಈ ಹಿಂದೆ ನಡೆದಿರುವ ಕೋಮು ಗಲಭೆಗಳನ್ನು ನಾವು ನೋಡಿದರೆ ಅತಿ ಹೆಚ್ಚು ಮುಸ್ಲಿಂ ಮಹಿಳೆಯರು ಈ ಗಲಭೆಗಳಿಂದ ತುಳಿತಕ್ಕೊಳಗಾಗಿದ್ದಾರೆ. ಮೋದಿಯವರ ಗುಜರಾತಿನಲ್ಲಿ 2002ರಲ್ಲಿ ನಡೆದಂತಹ ವಂಶಹತ್ಯೆಯಲ್ಲಿ ಮಹಿಳೆಯರು ಅನುಭವಿಸಿದಂತಹ ಹಿಂಸೆ ವರ್ಣನಾತೀತ. ಕ್ರೂರವಾಗಿ ಅತ್ಯಾಚಾರಕ್ಕೆ ಬಲಿಯಾದ ಗರ್ಭಿಣಿಗಳು, ತಾಯಿಯನ್ನು ಅತ್ಯಾಚಾರವೆಸಗುವುದನ್ನು ಕಣ್ಣಾರೆ ಕಾಣಬೇಕಾದಂತಹ ದುರ್ಗತಿ ಒದಗಿದ ಮಕ್ಕಳ ಚಾರಿತ್ರ್ಯ ಹನನವನ್ನು ಅಸಹಾಯಕರಾಗಿ ಕಾಣಬೇಕಾಗಿ ಬಂದ ತಾಯಿಯಂದಿರು, ಸಹೋದರರ ಮುಂದೆ ನಗ್ನರಾಗಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಸಹೋದರಿಯರದ್ದು. ಇಂತಹ ಅನೇಕ ಘಟನೆಗಳು ಮೋದಿಯವರ ಆಡಳಿತದ ಗುಜರಾತಿನ ಚರಿತ್ರೆಯಾಗಿದೆ. ಎಲ್ಲವೂ ಮುಗಿದ ಬಳಿಕ ಪೆಟ್ರೋಲ್ ಸುರಿದು ಜೀವಂತ ದಹಿಸಲ್ಪಡಬೇಕಾಗಿ ಬಂದಂತಹ ಘಟನೆಗಳು. ಇದೇ ನೋವಿನಲ್ಲಿ ಇಂದು ಸತ್ತು ಬದುಕುತ್ತಿರುವ ಅನೇಕ ಮುಸ್ಲಿಂ ತಾಯಿಯಂದಿರು. ಇದರ ಪ್ರತೀಕವೆಂಬಂತೆ ಇಂದಿಗೂ ಕೂಡ ಹೋರಾಟವನ್ನು ನಡೆಸುತ್ತಿರುವಂತಹ ಝಕಿಯಾ ಜಾಫ್ರಿ, ಅಧಿಕಾರವನ್ನು ಬಳಸಿ ಕಾನೂನು ವ್ಯವಸ್ಥೆಯನ್ನು ಪಲ್ಲಟಗೊಳಿಸಿದಂತಹ ಇಶ್ರತ್ ಜಹಾನ್ ಕೇಸ್. ಇದೇ ಆಗಸ್ಟಿನಲ್ಲಿ ನಾವು ನೋಡಬಹುದು, ಮೇವಾಟಿನಲ್ಲಿ 16 ವರ್ಷದ ಮತ್ತು 21 ವರ್ಷದ ಬಾಲಕಿಯರನ್ನು ಇದೇ ಸಂಘ ಪರಿವಾರದ ಗೋರಕ್ಷಕರೆನಿಸಿಕೊಂಡವರು ಅತ್ಯಾಚಾರವೆಸಗಿ ಮರದಲ್ಲಿ ನೇಣಿಗೇರಿಸಿದರು. ಇವೆಲ್ಲವನ್ನು ಮರೆಮಾಚಿ ಮೋದಿಯವರು ಹೇಳುತ್ತಿದ್ದಾರೆ ಮುಸ್ಲಿಂ ಮಹಿಳೆಯರ ಮೇಲಿನ ಅನ್ಯಾಯವನ್ನು ಸಹಿಸಲಾಗದು ಎಂದು. ಸಹೋದರಿಯರೇ, ಇಲ್ಲಿನ ಸಹೋದರಿಯರು ಒಕ್ಕುರಳಿನಿಂದ ಹೇಳಲಿದ್ದಾರೆ, ನಮಗೆ ಈ ಫ್ಯಾಸಿಸ್ಟ್ಗಳ ಮೊಸಳೆ ಕಣ್ಣೀರಿನ ಅವಶ್ಯಕತೆ ಇಲ್ಲ. ನೀವು ತಲಾಖನ ಹಿಂದೆ ಬೀಳುವುದನ್ನು ಬಿಟ್ಟು ಬಿಡಿ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ. ನಿಮ್ಮಲ್ಲಿ ಅನುಕಂಪದ ಒಂದಂಶ ಕೂಡ ನಿಮ್ಮಲ್ಲಿ ಇದೆ ಎಂದಾಗಿದ್ದರೆ ಝಕಿಯಾ ಜಾಫ್ರಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಿ. ಅದೇ ರೀತಿ ಎಬಿವಿಪಿಗಳಿಂದ ಹಲ್ಲೆಗೊಳಗಾಗಿ ನಂತರ ನಾಪತ್ತೆಯಾದಂತಹ ನಜೀಬ್ನ ತಾಯಿಗೆ, ಅಖಲಾಕ್ರವರ ವಿಧವೆ ತಾಯಿಗೆ ನೀವು ನ್ಯಾಯವನ್ನು ಒದಗಿಸಿಕೊಡಿ.
ಕಾಶ್ಮೀರದಲ್ಲಿ ಪೆಲೆಟ್ ಗಣ್ಣುಗಳಿಂದ ತಮ್ಮ ಕಣ್ಣುಗಳನ್ನು ಕಳೆದುಕೊಂಡಂತಹ ಅನೇಕ ಮುಗ್ಧ ಮಕ್ಕಳು ತಾಯಿಯಂದಿರಿದ್ದಾರೆ. ಇವರಿಗೆ ನೀವು ಸಾಂತ್ವನವನ್ನು ಹೇಳಿ, ಇವರ ಬಗ್ಗೆ ನಿಮಗೆ ಅನುಕಂಪವಿರಲಿ. ಕಾಶ್ಮೀರದಲ್ಲಿ ನಾಪತ್ತೆಯಾದಂತಹ ಅನೇಕ ಮಕ್ಕಳು ಇಲ್ಲಿ ತಾಯಿಯಂದಿರು ಅಲ್ಲಿ ರೋಧಿಸುತ್ತಿದ್ದಾರೆ. ಇವರಿಗಾಗಿ ನಿಮ್ಮ ಅನುಕಂಪವಿರಲಿ. ಇವರಿಗಾಗಿ ನೀವು ನಿಮ್ಮ ನ್ಯಾಯವನ್ನು ಒದಗಿಸಿಕೊಡಿ. ನಿಮ್ಮದೇ ಗೋರಕ್ಷಕರಿಂದ ಅತ್ಯಾಚಾರ ಹಲ್ಲೆಗೊಳಗಾದಂತಹ ಅನೇಕ ಹಿಂದುಳಿದ ದಲಿತ ಮುಸ್ಲಿಂ ಮಹಿಳೆಯರು ಇದ್ದಾರೆ. ಇವರಿಗೆ ನೀವು ನ್ಯಾಯವನ್ನು ಒದಗಿಸಿಕೊಡಿ. ಟ್ರಿಪಲ್ ತಲಾಕ್ಗೆ ಬಲಿಯಾದವರು 1% ಕಡಿಮೆ. ಒಪ್ಪತ್ತಿನ ಊಟಕ್ಕಾಗಿ ಪರದಾಡುತ್ತಿರುವಂತಹ, ತಮ್ಮ ತೀವ್ರವಾದಂತಹ ದಾರಿದ್ರ್ಯದಲ್ಲಿ ಇರುವಂತಹ, ಅದೇ ರೀತಿ ಸ್ಲಮ್ಗಳಲ್ಲಿ ವಾಸಿಸುತ್ತಿರುವಂತಹ, ತಮ್ಮ ಶಿಕ್ಷಣಕ್ಕಾಗಿ ತಮ್ಮ ಜೀವನೋಪಾಯಕ್ಕಾಗಿ ವೇಶ್ಯಾವಾಟಿಕೆಯನ್ನು ನಡೆಸುತ್ತಿರುವಂತಹ, ಭಿಕ್ಷಾಟನೆ ಮಾಡುತ್ತಿರುವಂತಹ ಲಕ್ಷಾಂತರ ಮಹಿಳೆಯರಿದ್ದಾರೆ ಇಲ್ಲಿ. ಅವರಿಗೆ ಘನತೆಯ ಬದುಕನ್ನು ಒದಗಿಸುವಂತಹ ಕೆಲಸ ಸರ್ಕಾರ ಮಾಡಬೇಕು. ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಉದ್ಧಾರಕ್ಕಾಗಿ ಸರ್ಕಾರ ಮುಂದೆ ಬರಬೇಕಾಗಿದೆ. ವಿವಿಧತೆಯಲ್ಲಿ ಏಕತೆ ಇರುವ ದೇಶ ಭಾರತದಲ್ಲಿ ಈ ವಿವಿಧತೆಯನ್ನು ಕಾಯ್ದುಕೊಂಡು ಬರುವುದೇ ನಮ್ಮ ಏಕತೆಯ ಸಂದೇಶವಾಗಿದೆ. ಪ್ರತಿ 100 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ವಿವಾಹ, ಇಲ್ಲಿ ಮಾಡುತ್ತಿರುವಂತಹ ಮಾತುಗಳು, ಆಚಾರ ವಿಚಾರ, ನಮ್ಮ ಆಹಾರ, ಇವುಗಳು ಇಂತಹ ವೈವಿಧ್ಯತೆ ಇರುವಂತಹ ನಮ್ಮ ದೇಶದಲ್ಲಿ ಹೇಗೆ ತಾನೇ ನೀವು ಏಕನಾಗರಿಕ ಸಂಹಿತೆಯನ್ನು ತರಲು ಸಾಧ್ಯ? ಹಿಂದೂ ಮಸೂದೆ ಇಲ್ಲಿ ಜಾರಿಯಲ್ಲಿದ್ದರೂ ಕೂಡ ಹಿಂದೂಗಳ ಆಚಾರಗಳಲ್ಲಿ ಏಕರೂಪತೆ ಬಂದಿಲ್ಲ. ಇಲ್ಲಿ ನೀವು ಹೇಳುತ್ತೀರಿ ವೈಯಕ್ತಿಕ ಕಾನೂನು ರಾಷ್ಟ್ರೀಯತೆಗೆ ವಿರುದ್ಧವಾಗಿದೆ ಎಂದು. ಇಲ್ಲಿ ಅಪಪ್ರಚಾರವನ್ನು ಮಾಡಲಾಗುತ್ತಿದೆ. ಹೇಗೆ ಇಂಡಿಯಾದಲ್ಲಿ ಹಿಂದೂಗಳ ಮಧ್ಯೆ ಇರುವಂತಹ ವೈವಿಧ್ಯತೆಯು ರಾಷ್ಟ್ರೀಯತೆಗೆ ತಡೆಯಾಗಿಲ್ಲವೋ ಹಾಗೆಯೇ ಈ ವೈಯಕ್ತಿಕ ಕಾನೂನು ರಾಷ್ಟ್ರೀಯತೆಗೆ ತಡೆಯಾಗಿಲ್ಲ. ಇನ್ನು ಮುಂದೆಯೂ ಕೂಡ ಇದು ತಡೆಯಾಗಲಾರದು. ಏಕೆಂದರೆ ಶರಿಯಾ ಕಾನೂನು, ಈ ವೈಯಕ್ತಿಕ ಕಾನೂನು ಎನ್ನುವುದು ವೈಯಕ್ತಿಕ ಮತ್ತು ಕುಟುಂಬ ವಿಷಯಗಳಿಗೆ ಮಾತ್ರ ಸಂಬಂಧಪಟ್ಟದ್ದಾಗಿದೆ. ಕ್ರಿಮಿನಲ್ಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ನಾವು ಈ ದೇಶ ಯಾವ ಕಾನೂನನ್ನು ನೀಡಿದೆಯೋ ಅದೇ ಕಾನೂನನ್ನು ಮುಸ್ಲಿಮರು ಅನುಸರಿಸುತ್ತಿದ್ದಾರೆ. ಆದ್ದರಿಂದ ಈ ವೈಯಕ್ತಿಕ ಕಾನೂನು ರಾಷ್ಟ್ರೀಯ ಭಾವಗೀತೆಗೆ ತಡೆಯಾಗಲು ಸಾಧ್ಯವೇ ಇಲ್ಲ. ನಾವು ಈ ನಾಗರಿಕ ಸಂಹಿತೆಯ ಹಿಂದಿರುವ ಷಡ್ಯಂತ್ರವನ್ನು ಅರಿಯಬೇಕು. ಏಕನಾಗರಿಕ ಸಂಹಿತೆ ನಿರ್ದಿಷ್ಟವಾದಂತಹ ರಾಜಕೀಯ ಅಜೆಂಡಾವಾಗಿದೆ. ಇದನ್ನು ಸಂವಿಧಾನಾತ್ಮಕವಾಗಿ, ಅದೇ ರೀತಿ ಪ್ರಾಯೋಗಿಕವಾಗಿ ಇದನ್ನು ಜಾರಿಗೆ ತರಲು ಅಸಾಧ್ಯ ಎಂಬುದು ಅವರಿಗೆ ತಿಳಿದಿದೆ. ಇದನ್ನು ಖುದ್ದು RSSನ ಮೇಧಾವಿ ಗೋಳ್ವಾಲ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ ಕೂಡ. ಯಾಕೆಂದರೆ ಶ್ರೇಣೀಕೃತ ಪದ್ಧತಿಯಲ್ಲಿ ನಂಬಿಕೆ ಇಟ್ಟುಕೊಂಡವರಿಗೆ ಈ ಏಕನಾಗರಿಕ ಸಂಹಿತೆಯನ್ನು ಒಪ್ಪುವುದು ಸಾಧ್ಯವಿಲ್ಲ. ಇದು ಸಹಜವಾಗಿದೆ. ಆದ್ದರಿಂದ ರಾಷ್ಟ್ರೀಯತೆಗೆ ಮುಖ್ಯ ತಡೆ ಮುಸ್ಲಿಮರು ಎಂಬ ಅಪಪ್ರಚಾರದ ಮೂಲಕ ಬಹುಸಂಖ್ಯಾತ ಹಿಂದೂಗಳನ್ನು ಏಕೀಕೃತಗೊಳಿಸುವುದು ಇವರ ಷಡ್ಯಂತ್ರವಾಗಿದೆ. ಆ ಮೂಲಕ ಹಿಂದೂ ಮತ್ತು ಮುಸ್ಲಿಮರಲ್ಲಿ ನಡುವೆ ಇರುವಂತಹ ಒಗ್ಗಟ್ಟನ್ನು ಮುರಿಯುವ ಕೆಲಸ ಇವರ ಉದ್ದೇಶವಾಗಿದೆ. ಜಾತೀಯತೆ ಮೌಢ್ಯಗಳ ಸುಳಿಗೆ ಸಿಕ್ಕಂತಹ ಹಿಂದೂ ಸಮಾಜದ ಸದಸ್ಯರು ವಿಮೋಚನೆಯ ಹಾದಿಯಾಗಿ ಇಸ್ಲಾಮಿಗೆ ಆಕರ್ಷಿತರಾಗುತ್ತಿದ್ದಾರೆ. ಆದ್ದರಿಂದ ಶರಿಯಾ ಕಾನೂನಿನ ಬಗ್ಗೆ ಅಪಪ್ರಚಾರವನ್ನು ನಡೆಸಿ ಅವರು ಮುಸ್ಲಿಮರಾಗುವುದನ್ನು ತಡೆಯುವುದಾಗಿದೆ. ಮುಸ್ಲಿಮರಿಗೆ ತಮ್ಮ ವಿಶ್ವಾಸದಲ್ಲಿ ಅವರಿಗಿರುವ ಆತ್ಮವಿಶ್ವಾಸವನ್ನು ನಾಶಗೊಳಿಸುವುದಾಗಿದೆ. ಅವರನ್ನು ಅನ್ಯಗೊಳಿಸಿ, ನಿರ್ಲಕ್ಷಿಸಿ, ಬೆದರಿಸಿ ಅವರನ್ನು ಮಣಿಸುವುದು ಅವರ ಮುಖ್ಯ ಉದ್ದೇಶವಾಗಿದೆ. ದೇಶದ ಸಂವಿಧಾನದಿಂದ ಪ್ರಜಾಪ್ರಭುತ್ವ, ಸಮಾಜವಾದದ ಅಂಶಗಳನ್ನು ತೆಗೆದುಹಾಕುವ ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿ ಮನುಸ್ಮೃತಿಯ ಕೆಲವು ವಿಚಾರಗಳನ್ನು ಸಂವಿಧಾನದಲ್ಲಿ ಸೇರಿಸುವುದು ಕೂಡ ಇದರ ಒಂದು ಷಡ್ಯಂತ್ರವಾಗಿದೆ. ಮೋದಿಯವರ ಆಡಳಿತದಲ್ಲಿ ದೇಶವನ್ನು ನುಂಗುತ್ತಿರುವಂತಹ ದೈತ್ಯ ಬಂಡವಾಳಶಾಹಿಗಳ ವಿಜೃಂಭಣೆ, ಅದೇ ರೀತಿ ಸಾಮಾನ್ಯ ಜನರಲ್ಲಿ ಉಂಟಾಗುತ್ತಿರುವಂತಹ ಬೆಲೆ ಏರಿಕೆಯ ಪರಿಣಾಮ, ಅದೇ ರೀತಿ RSS ನ ಮೂಲಕ ನಡೆಯುತ್ತಿರುವಂತಹ ಅಕ್ರಮ, ಕೊಲೆ, ಅಸಹಿಷ್ಣುತೆ, ದಲಿತ ವಿರೋಧಿ ದಾಳಿಗಳು, ಅದೇ ರೀತಿ ಮುಂಚೂಣಿಗೆ ಬರುತ್ತಿರುವಂತಹ ದಲಿತ ಮುನ್ನಡೆಗಳು ಮೊದಲಾದವುಗಳಿಂದ ಜನರ ಗಮನವನ್ನು ಬೇರೆಡೆಗೆ ತಿರುಗಿಸಲು ಈ ಪ್ರಚಾರವನ್ನು, ಒಂದು ಅಪಪ್ರಚಾರವನ್ನು ನಡೆಸಲಾಗುತ್ತಿದೆ. ಇದನ್ನು ನಾವು ಅರಿಯಬೇಕು.
ಸಹೋದರಿಯರೇ, ನಮ್ಮಲ್ಲಿ ಕೆಲವು ತಪ್ಪಭಿಪ್ರಾಯವಿದೆ. ಈ ಸಂವಿಧಾನದ ಬಗ್ಗೆ ಅಥವಾ ಜನರ ಹಕ್ಕುಗಳ ಬಗ್ಗೆ, ರಾಜಕೀಯ ಅಧಿಕಾರದ ಬಗ್ಗೆ ಮಾತನಾಡುವುದೆಂದರೆ ಇದು ಧಾರ್ಮಿಕ ಚೌಕಟ್ಟಿನ ಹೊರತಾದ ವಿಷಯ ಎಂದು ನಾವು ಭಾವಿಸುತ್ತೇವೆ. ಇದರಿಂದ ನಾವು ಹೊರಗೆ ಬರಬೇಕಾಗಿದೆ. ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಜಾತ್ಯತೀತ ವ್ಯವಸ್ಥೆ ಇರುವಂತಹ ಭಾರತದಲ್ಲಿ ಇಸ್ಲಾಮಿನ ರೀತಿ ರಿವಾಜುಗಳು, ಇಲ್ಲಿ ಸಂಸ್ಕೃತಿ ಇರಬೇಕೆಂದಾಗಿದ್ದರೆ ಇಲ್ಲಿ ಮೊದಲು ಸಂವಿಧಾನ ಗಟ್ಟಿಗೊಳ್ಳಬೇಕಾಗಿದೆ. ಆದ್ದರಿಂದ ಸಂವಿಧಾನವನ್ನು ರಕ್ಷಿಸುವಂತಹ ಕೆಲಸ ನಮ್ಮದಾಗಿರಬೇಕು. ಮುಸ್ಲಿಮರ ಮೇಲೆ ನಡೆದಂತಹ ಆಕ್ರಮಣಗಳೆಲ್ಲದರಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಅಸ್ತ್ರಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳ ಜೊತೆಗೆ ಮಾಧ್ಯಮ ರಂಗವನ್ನು ಕೂಡ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಗಿದೆ. ಭಾರತದ ಕಾನೂನು ಸಂವಿಧಾನ ಖಂಡಿತವಾಗಿ ನಮ್ಮ ವಿರುದ್ಧವಲ್ಲ, ಬದಲಾಗಿ ಆದರೆ ಇದರಲ್ಲಿರುವಂತಹ ಕೆಲವು ವ್ಯಕ್ತಿಗಳು ಕೋಮುವಾದಿಯ ಮನೋದಾಢ್ಯತೆಯ ಕಪಿಮುಷ್ಟಿಯಲ್ಲಿದ್ದಾರೆ. ಎಷ್ಟರವರೆಗೆ ಭಾರತದ ಸಂವಿಧಾನ ನೀಡಿರುವ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ನಾವು ಅರಿಯುವುದಿಲ್ಲವೋ, ಹಾಗೂ ಈ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಕಸಿಯುವ ಸಂಘ ಪರಿವಾರವನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲವೋ, ಅವರ ಷಡ್ಯಂತ್ರವನ್ನು ಮಟ್ಟ ಹಾಕಲು ಸಾಧ್ಯವಿಲ್ಲ. ಇದನ್ನು ನಾವು ಅರಿಯದ ಕಾರಣವೇ ಆಗಿದೆ ಇಂದು ಶರಿಯ ಕಾನೂನಿನ ಮೂಲಕ ನಮ್ಮ ಮನೆಯ ಕದಬಾಗಿಲು ತಟ್ಟುತ್ತಿರುವುದು. ಸಹೋದರಿಯರೇ, ನಾವು ಒಗ್ಗಟ್ಟಾಗಬೇಕು. ಅಲ್ಹಮ್ದುಲಿಲ್ಲಾ ನಾವು ಒಗ್ಗಟ್ಟಾಗಿದ್ದೇವೆ. ಈ ಮೂಲಕ ನಾವು ಇದನ್ನು ಸಾಬೀತುಪಡಿಸಿದ್ದೇವೆ ಕೂಡ, ನಾವು ಒಗ್ಗಟ್ಟಲ್ಲಿದ್ದೇವೆ ಎಂದು. ಮಾತ್ರ ನಮ್ಮ ವಿರುದ್ಧ ಏನೆಲ್ಲ ಷಡ್ಯಂತ್ರಗಳನ್ನು ಮಾಡಲಾಗುತ್ತಿದೆಯೋ ಅದು ಈ ಒಗ್ಗಟ್ಟಿನಿಂದ ಮಾತ್ರ ಭೇದಿಸಲು ಸಾಧ್ಯ. ಈ ಕೂಡುವಿಕೆಯಿಂದ ನಾವು ಅವರಿಗೆ ಎಚ್ಚರಿಕೆ ಕರಗಂಟೆಯನ್ನು ಕೊಟ್ಟಿದ್ದೇವೆ. ಇದು ಇಲ್ಲಿಗೆ ಮುಕ್ತಾಯವಾಗಬಾರದು, ಮುಂದುವರಿಯಬೇಕು. ಅದೇ ರೀತಿ ನಾವು ಮಾತ್ರವಲ್ಲ, ನಮ್ಮ ಜೊತೆಗೆ ಇಲ್ಲಿ ಇತರ ಹಲವು ಶೋಷಿತ ವರ್ಗದ ಮಹಿಳೆಯರಿದ್ದಾರೆ. ಅವರ ಬಗ್ಗೆಯೂ ಕೂಡ ನಾವು ಧ್ವನಿ ಎತ್ತಬೇಕು. ಅಲ್ಲಾಹನು ಅನುಗ್ರಹಿಸಲಿ. ವಾಕಿರುದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅತ್ಯಂತ ಸಣ್ಣ ವಿಷಯವಾದ